ಭಕ್ತಗ್ರಣಿ ಭಕ್ತ ಶ್ರೇಷ್ಠನಾದಂತಹ ಪ್ರಹ್ಲಾದರಾಜರನ್ನ ನರಸಿಂಹದೇವರು ಒಂದು ಬಿಡು ಮಗು ಮೋಕ್ಷಕ್ಕೆ ಎಂದಾಗ ಪ್ರಹ್ಲಾದರಾಜರು ಇಲ್ಲ ಇಲ್ಲ ಪ್ರಭು, ನಾನೊಬ್ಬನೇ ಈ ಮೋಕ್ಷಕ್ಕೆ ಬರಲು ಸಾಧ್ಯವಿಲ್ಲ. ಈ ಭೂಲೋಕದಲ್ಲಿರುವಂತಹ ಎಲ್ಲರನ್ನ, ಅವರ ದುಗುಡ ದುಗ್ಮಾನಗಳನ್ನ, ಅವರ ಕುಂದುಕೊರತೆಗಳನ್ನ, ಅವರ ಸರಿ ತಪ್ಪುಗಳನ್ನ ತಿದ್ದಿ ನಿನ್ನ ಭಕ್ತರನ್ನಾಗಿ ಮಾಡಬೇಕು, ಅವರನ್ನ ನಾನು ಸಲಹಬೇಕು. ನೀನು ನನಗೊಂದು ಮಾತನ್ನ ಕೊಡು, ನಾನು ಕೇಳಿದಂತಹ ಎಲ್ಲ ವರಗಳನ್ನ ದಯಪಾಲಿಸಬೇಕು. ನಾನು ಇವರನ್ನೆಲ್ಲ ನಾನು ಉದ್ಧರಿಸಿ ನಿನ್ನ ಭಕ್ತನಾಗಿ ಮಾಡ್ತೇನೆ. ನಾನೊಬ್ಬನೇ ಮೋಕ್ಷಕ್ಕೆ ಬಂದರೆ ಅದು ಅರ್ಥವಿಲ್ಲ. ಇವರೆಲ್ಲರನ್ನ ನಾನು ಮೋಕ್ಷಕ್ಕೆ ಕರ್ಕೊಂಡು ಬರ್ತೇನೆ ಪ್ರಭು. ಆದರೆ ನನಗೊಂದು ಮಾತು ಕೊಡು, ನನ್ನ ನಂಬಿ ಬಂದಂತಹ, ನನ್ನಲ್ಲಿ ಕೇಳಿದಂತಹ ಭಕ್ತರೆಲ್ಲರೂ ನಾನು ನಿನ್ನೊಂದಿಗೆ ಮಾತನ್ನ ಕೇಳ್ತೇನೆ, ಅದನ್ನೆಲ್ಲ ನಡೆಸಿಕೊಡು ತಂದೆ ಅಂತ